ಎಷ್ಟು ಹೊತ್ತಿಗೆ ಯಾವ ದಾರಿಯಲ್ಲಿ ಬರ್ತಾ ಅಂತ ಕಾಯ್ತಾ ಇದ್ದವಳು ನಿನ್ನ ತಾಯಿಯಾಗಿರುತ್ತೆ ಈ ಬಕುಳ. ಆದ್ರೆ ನೀನು ಬಂದವ ತಾಯಿಯನ್ನು ನೋಡ್ಲಿಲ್ಲ, ಒಂದು ಮಾತ್ರ ಮಾಡಲಿಲ್ಲ. ಮೂಲೆಯನ್ನು ಸೇರಿ ಮುಸುಕೊತ್ತು ಮಲಗಿರುವಾಗ ನನ್ನ ಮಗನ ಆರೋಗ್ಯ ಹದಗೆಟ್ಟಿರಬೇಕು ಎಂದಾಗಿ ಭಾವಿಸಿಕೊಂಡು ಓಡುವಲ್ಲಿ ಮೈಮುಟ್ಟಿ ನೋಡಿದ್ರೆ ಜ್ವರವೂ ಇಲ್ಲ, ಶೀತವೂ ಇಲ್ಲ, ನಿನ್ನ ಮುಖದಲ್ಲಿ ಸುಖ ಇಲ್ಲ. ಯಾಕೆ ಮಗನೇ ಚಿಂತೆ ಹೇಳಬಾರದೆ? ನಿನ್ನಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡು ಕಾರಣಕ್ಕೆ ಮೃಗ ಬೇಟೆಯನ್ನು ತಿಳಿದನು. ಆ ಸಂದರ್ಭದಲ್ಲಿ ಇನ್ನೇನು ವಿಶ್ರಾಂತಿಯನ್ನು ಪಡೆಯುವಂತ ಹೊತ್ತು ಕಂಡೆ ನಮ್ಮ ಪದ್ಮಾವತಿಯನ್ನು